ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ತುಂಬ ರುಚಿಕರವಾದ ಮಟನ್ ಸಾರು ಮಾಡೋದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನನಗೆ ಹೇಳ್ತೀನಿ. ಸೂಪರಾದ ಮಟನ್ ಸಾರು ಮಾಡೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಎಳೆ ಮಾಂಸ ತೊಗೊಬೇಕು. ಮತ್ತು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಸೋಂಪು, ಗಸಗಸೆ, ಚಕ್ಕೆ, ಲವಂಗ, ಮೆಣಸು, ಯಾಲಕ್ಕಿ ಒಂದೆರಡು, ತೆಂಗಿನಕಾಯಿ ಸ್ವಲ್ಪ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿಣದ ಪುಡಿ. ಮಸಾಲೆಗೆ ಇಷ್ಟಿದ್ರೆ ಸಾಕು. ಈಗ ಮೊದಲಿಗೆ ನಾವು ಮಟನ್ನು ಒಲೆ ಮೇಲೆ ಇಟ್ಟು ಇದನ್ನು ರುಬ್ಕೊಳ್ಳೋಣ. ನೋಡಿ, ಒಂದು 6 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದ್ಮೇಲೆ ನೋಡಿ, ಎಣ್ಣೆ ಕಾದಿದೆ. ಈಗ ಒಂದು ಅರ್ಧ ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ. ಸೋಂಪು ಚಟ್ಪಟ ಆದಮೇಲೆ ನೋಡಿ, ಸೋಂಪೆಲ್ಲ ಚಟ್ಪಟ ಅಂತ ಇದೆ. ಈಗ ಒಂದೇ ಒಂದು ಈರುಳ್ಳಿ ಮತ್ತು ಬಾತೆಲೆ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ತೊಳೆದಿಟ್ಟಿರೋಂಥ ಮಟನ್ ಸೇರಿಸ್ತೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಕೊಬ್ಬರಿ, ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಮೆಣಸು, ಯಾಲಕ್ಕಿ, ಗಸಗಸೆ, ಚಕ್ಕೆ, ಲವಂಗ, ಸೋಂಪು ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಕೂಡ ರುಬ್ಕೋಬೋದು, ಈ ರೀತಿ ಕೂಡ ರುಬ್ಕೋಬೋದು. ಎರಡೂ ರೀತಿಯೂ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನಾನು. ನೋಡಿ, ನಾವು ಗಸಗಸೆ ಎಲ್ಲ ಹಾಕಿರೋದ್ರಿಂದ ಮೊದಲು ನೀರು ಹಾಕ್ದಿರ ಈ ರೀತಿ ರುಬ್ಕೋಬೇಕು. ನಾವು ಮೊದಲೇ ನೀರು ಹಾಕ್ಬಿಟ್ರೆ ಅಂದರೆ ಗಸಗಸೆ ನುಣ್ಣಗಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಒಂದು ಚೆನ್ನಾಗಿ ರುಬ್ಕೊಂಡ್ಮೇಲೆ ಆಮೇಲೆ ನೀರು ಹಾಕಿ ಇನ್ನೊಂದು ಸಾರಿ ರುಬ್ಬಬೇಕು. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಮಟನ್ಗೆ ಹಾಕೋಣ. ನೋಡಿ, ಅದರಲ್ಲಿರೋ ಅಂಥ ನೀರೆಲ್ಲನೂ ಡ್ರೈ ಆಗ್ತಾಯಿದೆ. ಆ ನೀರೆಲ್ಲ ಡ್ರೈ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ. ನೋಡಿ, ನೀರೆಲ್ಲ ಡ್ರೈ ಆಗಿ ನಾವು ಹಾಕಿರೋ ಎಣ್ಣೆ ಮಾತ್ರ ಇದೆ. ಈಗ ಇದಕ್ಕೆ ಮಸಾಲೆ ಸೇರಿಸ್ತೀನಿ. ಇದನ್ನು ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮಸಾಲೆಯಲ್ಲಿ ಮಟನ್ನು ಮತ್ತು ಮಸಾಲೆ ಎರಡೂ ಮಿಕ್ಸ್ ಆಗಿ ಚೆನ್ನಾಗಿ ಗಮ್ ಅಂತ ಫ್ಲೇವರ್ ಬರುತ್ತೆ. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದೆರಡು ನಿಮಿಷ ಇದೇ ರೀತಿ ಬೇಯಬೇಕು. ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲ್ದಿದ್ದರೆ ಸೇರಿಸ್ಕೋಬೇಕು. ಈಗ ಇದಕ್ಕೆ ನೀರು ಸೇರಿಸ್ತೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಮಟನ್ ಮೇಲ್ಗಡೆ ಬರೋ ಅಷ್ಟು ನೀರು ಹಾಕಿದ್ರೆ ಸಾಕು. ಈಗ ಇದನ್ನು ಮುಚ್ಚಿ ನಾನು 5 ವಿಸಿಲ್ ಬರ್ಸ್ಕೊಳ್ತೀನಿ. ಆಗಲೇ ಮಟನ್ ಸ್ವಲ್ಪ ಚೆನ್ನಾಗಿ ಬೇಯೋದು. ಎಳೆದಾದ್ರೂ ಬಲ್ತಿದ್ದಾದರೆ ಇನ್ನೂ ಜಾಸ್ತಿ ಇಡಬೇಕಾಗುತ್ತೆ. ಆಗಿರೋದ್ರಿಂದ ಒಂದು 5 ಇಟ್ಟರೆ ಸಾಕಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಮೇಲ್ಗಡೆ ಈ ರೀತಿ ಕೊಬ್ಬೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸಾರು. ನೋಡಿ, ಮಟನ್ ಸಾರು ಈ ತಿಕ್ನೆಸ್ ಇರಬೇಕು, ಆಗಲೇ ಚೆನ್ನಾಗಿರೋದು. ಬಿಸಿ ಬಿಸಿ ರಾಗಿ ಮುದ್ದೆಗೆ, ಗೀ ರೈಸ್ಗೆಲ್ಲ ಸೂಪರಾಗಿರುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡಿದ್ದೀನಿ. ಆಲ್ರೆಡಿ ಗೀ ರೈಸು ನನ್ನ ವೀಡಿಯೋಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಯಲ್ಲಿ ಈ ಮಟನ್ ಸಾರು ಸೂಪರಾಗಿರುತ್ತೆ. ನೋಡಿ, ಮುಚ್ಚಳ ತೆಗೆದ್ಮೇಲೆ ಇದು ಒಂದೆರಡು ಕುದಿ ಬಂದರೆ ಚೆನ್ನಾಗಿರುತ್ತೆ.
ಈಗ ಒಂದೆರಡು ಕುದಿ ಬರಲಿ. ನೋಡಿ ಸ್ವಲ್ಪ ಖಾರ ಕಮ್ಮಿ ಇದೆ. ಸ್ವಲ್ಪ ಮಟನ್ ಸಾರು ಅದೆಲ್ಲನೂ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕು. ನೋಡಿ ಸೂಪರಾದ ಮಟನ್ ಸಾರು ರೆಡಿಯಾಗಿದೆ. ಈಗ ನಾನು ಸರ್ವಿಂಗ್ ಬೌಲ್ ತೆಗಿತೀನಿ. ನೋಡಿ ಈ ರೀತಿ ಬಿಸಿ ಬಿಸಿ ಗೀ ರೈಸ್ ಮಾಡಿಕೊಂಡು ಜೊತೆಯಲ್ಲಿ ಈ ರೀತಿ ಮಟನ್ ಸಾರು ಮಾಡಿಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿದಂಥ ಒಂದು ರೀತಿಯಲ್ಲಿ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನೀವು ಮಾಡಿ. ಆದಷ್ಟು ನನ್ನ ವೀಡಿಯೋನ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ. ಆಗ ನನ್ನ ಎಲ್ಲ ರೆಸಿಪಿಗಳು ನಾನು ಪೋಸ್ಟ್ ಮಾಡಿದ ತಕ್ಷಣವೇ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.